ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ಒಂದು ಗಳಿಗೆ ನಮ್ಮ ಪ್ರಿಯಾಂಕ ಖರ್ಗೆ ನನ್ನದು ಸಾವರ್ಕರ್ ರಕ್ತವಲ್ಲ, ಅಂಬೇಡ್ಕರ್ ರಕ್ತ. ಈ ಮೊದಲು ಯಾಕೆ ಹೇಳಿದರು ಅಂದ್ರೆ RSS ಅವರು ಬೆದರಿಕೆ ಆಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಇಟ್ಕೊಂಡು ಅವ್ರು ಮಾತಾಡ್ತಾ ಇದ್ದಾರೆ. ಒಟ್ಟಲ್ಲಿ ಯಾವಾಗ ನೋಂದಣಿ ಬಗ್ಗೆ ಪ್ರಶ್ನೆ ಎತ್ತಿದರೋ ಆವತ್ತಿಂದ ಖರ್ಗೆ ಮತ್ತು ವರ್ಸಸ್ RSS ಮತ್ತು ಅದರ ಫಾಲೋವರ್ಸ್ ಮಧ್ಯದಲ್ಲಿ ತಿಕ್ಕಾಟ, ವಾದ ವಿವಾದ ಎಲ್ಲ ನಡೀತಾ ಇದ್ದಾವೆ. ವಿಜೇಂದ್ರ ಅವರಂತೆ ನೇರಾನೇರವಾಗಿ ತಾಕತ್ತಿದ್ರೆ, ಧೈರ್ಯ ಇದ್ದರೆ RSS ನಿಶ್ಚಯಿಸ್ರಪ್ಪ ಅಂತ ಹೇಳ್ತಾ ಇದ್ದಾರೆ. ಹೌದ್ರೆ ಇಲ್ಲಿವರೆಗೆ ನಿಷೇಧ ಮಾಡಬೇಕಾಗಿತ್ತಲ್ಲ ಕರ್ನಾಟಕದಲ್ಲಿ, ಕರ್ನಾಟಕ ಸರ್ಕಾರದ ಯಾಕೆ ಆಗ್ತಾ ಇಲ್ಲ ಅಂತ ಯಾರಿಗಾದ್ರೂ ಸಹಜ ಅನಿಸ್ತದ. ಅದಕ್ಕೆ ಹಲವು ಕಾರಣಗಳು. ಒಂದಂತೂ ಸೆಂಟ್ರದಲ್ಲೇ ಈ RSS ಪ್ರಣೀತ ಅಥವಾ RSSದ ಪ್ರಚಾರಕ್ಕೆ ಈ ದೇಶದ ಪ್ರಧಾನಿ ಅವರು ಅದನ್ನು ನಿಷೇಧ ಮಾಡಿಕೊಡ್ತಾರ ಅನ್ನೋ ದೊಡ್ಡ ಒಂದು ಪ್ರಶ್ನೆ ಇಲ್ಲದ. ಹೀಗಾಗಿ ಆ ಒಂದು ಹುತ್ಸಾಹಸಕ್ಕಂತ ಇಳಿತಾ ಇಲ್ಲ. ಮತ್ತು ಈಗಾಗಲೇ ಕಹಿ ಅನುಭವದ ಕಾಂಗ್ರೆಸ್ಸಿಗೆ ಒಮ್ಮೆಲ್ಲ 2 ಸಲ ಬ್ಯಾನ್ ಮಾಡಿ ಅದ್ರ ರಿಸಲ್ಟ್ ಏನು ಮಾಡ್ಕೊಂಡಿವಪ್ಪ ಅಂತಂದ್ರೆ ಅಪಪ್ರಚಾರ ಮಾಡ್ಕೊಂಡ್ಬಿಟ್ಟಿವಿ, ನಾವು ಹೆಸರು ಕೆಡಿಸ್ಕೊಂಡ್ಬಿಟ್ಟಿವಿ. ನಾವು ಜನರ ನಿಷೇಧದ ಮನೋವೃತ್ತಿ ಯಾವುದನ್ನು ನಿಷೇಧ ಮಾಡ್ತೀವಿ ಅದ್ರ ಕಡೆ ಜನರ ಒಲವು ಹೆಚ್ಚಿರ್ತದೆ. ಅದಕ್ಕೆ ಅದನ್ನು ಎದುರಿಸೋದನ್ನು ಬೆಸ್ಟ್ ಮಾರ್ಗ. ನಾವು ಒಂದೇ ಪ್ರಶ್ನೆ ಕೇಳ್ತಾ ಹೋಗೋದು, ನೋವು ಎಲ್ಲೈತಿ ನಿಮ್ಮ ಅರ್ಥ ಮೂಲೇನ ಅಂತೇಳಿ ಒಂದು ಡಿಸೈಡ್ ಮಾಡಿದ್ದಾರೆ ಅಂತ ಕಾಣ್ತದೆ. ಯಾಕಂದರೆ ನಿಮ್ಮ ಅರ್ಥ ಮೂಲ ಸಹಜ ಇಲ್ಲಿ ದುಡ್ಡು ನಿಮ್ಮದು ಅಕೌಂಟಬಿಲಿಟಿ ಅಂದರೆ ಕ್ಲಾರಿಟಿ ಇಲ್ಲ. ಇಲ್ಲಿ ನೀವು ನಿಮ್ಮ ಮೂಲ ಯಾವುದು, ಗುರುವಂದನಿಂದ ಬರೋದು ದುಡ್ಡು ಅಂತ ಹೇಳ್ತೀರಿ. ಆ ದುಡ್ಡಿನಿಂದ ಇಂಥ ದೊಡ್ಡದು ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗ್ತದನ, ದೊಡ್ಡದು ಬಿಲ್ಡಿಂಗ್ ಕಟ್ಸ್ಕೊಳ್ಲಿಕ್ಕೆ ಆಗ್ತದನ, ನಿಮ್ಗೆ ಎಲ್ಲಿ ದುಡ್ಡು ಬರೋದಿಲ್ಲ ನೀವು ಅನ್ನೋದು ಅನೇಕ ಪ್ರಶ್ನೆಗಳು ಬರ್ತಾವೆ. ಗುರುವಂದನೆ ಎಷ್ಟು ಬರೋದು ರೀ, ಎಷ್ಟು ಆಗೋದು ಏನು ಅನ್ನೋದು ಇವ್ರದ್ದು. ಮತ್ತು ನೋಂದಣಿ ಯಾಕಿಲ್ಲ ಅನ್ನೋ ಪ್ರಶ್ನೆ ಎತ್ತುವುದರಿಂದ ಹೆಚ್ಚು ಡ್ಯಾಮೇಜ್ ಆಗೋದು ಯಾವುದಪ್ಪ ಅಂದ್ರೆ RSS. ಯಾಕಂದರೆ RSSಗೆ ಸಂವಿಧಾನ ಮೇಲೆ ವಿಶ್ವಾಸ ಇಲ್ಲ, ಪ್ರಚಾರ ಮಾಡ್ತಾ ಇರ್ತಾರೆ. ಕಾಂಗ್ರೆಸ್ಸಿಗೆ ಸಂವಿಧಾನ ಮೇಲೆ ವಿಶ್ವಾಸ ಇಲ್ಲ, ಧ್ವಜದ ಮೇಲೆ ವಿಶ್ವಾಸ ಇಲ್ಲ, ಸಂವಿಧಾನ ಬದಲು ಮಾಡೋಕೆ ಹೊಂಟವರು ಇವರೆಲ್ಲ, ದೇಶದ ಸಮಾನತೆಯನ್ನು ಹಾಳು ಮಾಡಲಿಕ್ಕೆ ಹೊಂಟಂಥವ್ರು ಇವರೆಲ್ಲ, ದೇಶದಲ್ಲಿ ಹಿಂದೂ ಮುಸ್ಲಿಂ ಮಾಡಿ ಜಗಳ ಹಚ್ಕೊಂಡು ಹೋಗುವಂಥ ಜನ ಇವರು ಅಂಥೇಳಿ ಇವತ್ತು ಕಾಂಗ್ರೆಸ್ ಸಾಕಷ್ಟು ಪ್ರಚಾರ ಮಾಡ್ಲಿಕ್ಕತ್ತದ. ಅದರಲ್ಲೂ ಅದಕ್ಕೆ ಯಶಸ್ಸು ಸಿಗಲಿಕ್ಕತ್ತದ್ರಿ ಇವತ್ತು. ಯಾಕೆಂದ್ರೆ ಇವತ್ತಿನ ಯುವಕರು, ಜಂಜಿಗಳು ಮತ್ತು CJPಗಳು BJPಯಿಂದ RSS ದೂರ ಸರಿತಾ ಹೊರಟಿದ್ದಾರೆ. ಯಾಕಂದರೆ ಇವರು ಸರ್ಕಾರ ಭಾಳ ಆಸೆ ಮಾಡಿದ್ದಾರೆ ಯುವಕರು. ನಮಗೆ ಒಂದೆದ್ದು ಮೀಸಲಾತಿ ತೆಗಿಲಿಕ್ಕೆ ಆಗಿಲ್ಲ ಇಲ್ಲಿವರೆಗೆ. ಯಾಕಂದ್ರೆ ಮೂಲತಃ ಈ ಮೀಸಲಾತಿ ವಿರೋಚನ ಈ ಸಂಘಟನೆ ಆಗಿದೆ RSS. ಮೊದಲಿಂದ ವಿರೋಧ ಮಾಡೋದು ಬಂದವರು, ಅದನ್ನು ಕಿತ್ತಾಕ್ಲಿಕ್ಕೆ ಆಗಿಲ್ಲ. ಹೌದು, ರಾಮ ಮಂದಿರ ಕಟ್ಟಿದ್ರು, ಏನು ಪ್ರಶ್ನೆ ಇಲ್ಲ, ಒಳ್ಳೆ ಕೆಲಸ ಆಯಿತು. ಆದರೆ ರಾಮ ಮಂದಿರದಲ್ಲೂ ಸಹ ದುಡ್ಡು ಹೊಡಿಯುವಂಥ ಕೆಲಸ ಮಾಡಿದರು, ದುಡ್ಡು ಹೊಡ್ಕೊಂಡು ಹೋಗುವಂಥ ಹುಂಡಿ ಹಬ್ಬಿಸುವಂಥ ಕೆಲಸ ಮಾಡಿದರು. ಅದು ಆಘಾತ ಆಗಿದೆ ಭಾಳಷ್ಟು ಭಕ್ತರಿಗೆ. ಅದರವ್ರು ಹೆಬ್ಬಟ್ಟಿನ BJP ಭಕ್ತರಿಗೆ ಭಾಳ ಆಘಾತ ಆಗಿದೆ. ಅಲ್ಲಪ್ಪ ಇವ್ರು ಏನು ಅಂತೇಳಿ ಕಲ್ತಂಥವ್ರಂತೆ ಅದ್ರ ಬಗ್ಗೆ ಭಾಳ ತಿಳಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ, ಬಟ್ ಹೆಚ್ಚು ಆಘಾತ ಆಗೋದಲ್ಲಿ ಭಕ್ತರಿಗೆ. ಹೀಗಾಗಿ ಇವತ್ತೇನಾಗಿದೆಪ್ಪ ಅಂತಂದ್ರೆ RSSನ ಹಣಿದು ಹೆಂಗಪ್ಪ ಅಂತಂದ್ರೆ ಕಂಟ್ರೋಲ್ ತರೋದು ಹೆಂಗಪ್ಪ ಅಂದ್ರೆ ಈಗ CJP ಮತ್ತು ಪ್ಲಸ್ ಜಂಟಿ RSS ಮತ್ತು BJP ದೂರ ಸರ್ತಾರೆ. ಈ ಯುವಕರಣ, ಅದರಲ್ಲೂ ಮೇಲ್ವರ್ಣೀಯ ಜನ್ಯ ಬುದ್ಧಿವಂತ ವರ್ಗದ ಈ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಅಥವಾ ಯುವಕರು, ಇವರ ಬಂಡವಾಳ, ಇವತ್ತು ಆ ಬಂಡವಾಳ ದೂರ ಸರಿತಾ ಇದ್ದಾರೆ. ರಾಮನ ಹುಂಡಿ ಹೊಡೆದಿದ್ದು ಜೊತೆಗೆ ಭ್ರಷ್ಟ ವ್ಯವಸ್ಥೆ ಮೂಲಕ ದುಡ್ಡಿನ ಎತ್ತೆ 21 ಯುವಕರು ಪ್ರಾಣಾರ್ಪಣೆ ಮಾಡ್ಕೊಳ್ಳೋದು, ಆತ್ಮಹತ್ಯೆ ಮಾಡ್ಕೊಂಡಿದ್ದು. ಇವತ್ತು ದೊಡ್ಡ ಒಂದು ಹೊಡೆದು ಬಿದ್ದಿದೆ. ಅದಕ್ಕೆ ಕಾಂಗ್ರೆಸ್ಸಿಗರಿಗೆ ತಿಳಿದ ಮಟ್ಟಿಗೆ ಇದ್ರ ಮೇಲೆ ಬ್ಯಾನ್ ಆಗಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ RSS ಬ್ಯಾನ್ ಆಗಿದ್ರೆ ನಿಷೇಧ ಬೆಳೀತದೆ, ಇದು ಗೊತ್ತದು. ಹಿಂದೆ ಅದು ತಪ್ಪು ಮಾಡಿದರು, ವಲ್ಲಭಾಯ್ ಪಟೇಲ್ ಆಗಿರ್ಬೋದು, ಇಂದಿರಾ ಗಾಂಧಿಯವರಾಗಿರ್ಬೋದು. ನಂತರದಲ್ಲಿ ಅನಿವಾರ್ಯವಾಗಿ ಹಿಂತಕೊಂಡು ಪ್ರಸಂಗ ಬಂತು, ಅಷ್ಟು ಭಾಳ ಬೆಳೀತದು. ಇವತ್ತೊಂದು ಈ ನಾಡಿನ, ಈ ದೇಶ ಶಕ್ತಿ ಆಗಿಬಿಟ್ಟದ. 80-90 ಸಾವಿರ ಸಮೀಪ ಶಾಖೆಗಳಾಗಿದ್ದಾವೆ ಆಲ್ ಓವರ್ ಇಂಡಿಯಾದಲ್ಲೇ. ಹೀಗಾಗಿ ನಿಷೇಧ ಮಾಡೋದಂತೆ ಆಗೋದಿಲ್ಲ. ಆದರೂ ಪರ್ಪಸ್ಫುಲಿ BY ವಿಜೇಂದ್ರ ಅವರು ಪ್ರಚೋದನೆ ಮಾಡ್ತಾ ಇರ್ತಾರೆ. ಧೈರ್ಯ ಇದ್ರೆ ಮಾಡಿರಿ, RSS ನಿಷೇಧ ಮಾಡಿರಿ. ನಿಷೇಧ ಮಾಡಿ ಏನಾಗೋದು ರೀ, ನಿಷೇಧ ಮಾಡಲಾರ್ದು ಲಾಭ ಆಗತ್ತೈತೆ ಅವರಿಗೆ, ಕಾಂಗ್ರೆಸ್ಸಿಗೆ. ಉದ್ಯೋಗ ಸೃಷ್ಟಿ ಮಾಡಿ ನೀವು 2 ಕೋಟಿ ಪ್ರತಿ ವರ್ಷ
ದೊಡ್ಡ ಹೊಡೆದು ಬಿತ್ತು ನಿಮಗೆ. 2024 ನೀವು ಮತ ಹಾಕಿದ್ದು ಅಭಿವೃದ್ಧಿ ನೋಡಿ. ನಂತರ ಏನು ಮಾಡಿದ್ರಿ? ಹಿಂದೂ ಮುಸ್ಲಿಂ ಮಾಡಿರಿ, 80-20 ಮಾಡಿದ್ರಿ, ಮತ್ತೇನೋ ಮಾಡಿದ್ರಿ. ಅದನ್ನ ತೊಗೊಂಡು ಬಂದ್ರಿ ಇಲ್ಲಿವರೆಗೆ ಮಾಬ್ ಲಿಂಚಿಂಗ್ ಮಾಡ್ಕೊಂಡ್ರಿ. ಏನು ಮಾಡ್ಬೇಕಾಯ್ತು ಎಲ್ಲ ಮಾಡಿದ್ರಿ. ಇದರಿಂದ ಮತ್ತಷ್ಟು ಜನ ದೂರ ಆಯಿತು, ಲಾಭ ಆಗಲಿಲ್ಲ. ಅದಕ್ಕೆ ಈಗ RSS ಬ್ಯಾನ್ ಮಾಡಿರಿ ಅಂತ ಮತ್ತೆ ಶುರು ಮಾಡಿದವರು ಮಾಡಿದ್ರು ಅಂದ್ರೆ ನೀವು ಮಾಡ್ರಿ ಅಂತ ಹೇಳ್ತೀರಿ. ಯಾಕಂದ್ರೆ ನೀವು ಬೆಳಿತೀರಿ, BJPಗರು ಬೆಳಿತಾರೆ, RSS ಬೆಳಿತಿದ್ದು ಪಕ್ಕ ಆಗಿದೆ. ಇವತ್ತು RSSಗೆ ಹೊಡೆದು ಬೀಳ್ತಾ ಇದೆ ಯುವಕರಿಂದ. ಯಾಕಂದ್ರೆ ಯುವಕರಿಗೆ ಉದ್ಯೋಗ ಸೃಷ್ಟಿನೇ ಮಾಡಲಿಲ್ಲ. ಹೋಗ್ಬಿಡ್ರಿ, ಮುಸ್ಲಿಂ ವಿದ್ಯಾರ್ಥಿಗಳು ಬಿಡಲಿ, ಅಟ್ಲೀಸ್ಟ್ ಹಿಂದೂ ವಿದ್ಯಾರ್ಥಿಗಳು ಎಲ್ಲರಿಗೂ ಉದ್ಯೋಗ ಸಿಗ್ತಾ ಇಲ್ಲ. ಅದು ಮತ್ತೆ ಕಡಿಮೆ ಆಗ್ತಾ ಹೊರಟದ. ಇದು ಬೆನಿಫಿಟ್ ಇರೋ ಮುಂದೆ ಬ್ಯಾನ್ ಮಾಡಿ ಯಾಕೆ ಹೊಡೆದು ಮಾಡಬೇಕು ಅನ್ನೋ ನಿರ್ಧಾರ ಗೃಹ ಮಂತ್ರಿ ಅವರು ಇದ್ದಾರೆ. ಸಾಧ್ಯಷ್ಟು ತೂತು ಮೇಮೆ ಅವರೊಂದಂದ್ರೆ ಇವರೊಂದು ಅನ್ನೋದು ಹಿಂಗೆ ಮಾಡ್ತಾ ಹೋಗುವಂಥ ಒಂದು ವಿಚಾರ ಮಾಡಿದಕ್ಕಾಗಿ ಇವತ್ತು ಮೋಸ್ಟ್ ಪ್ರಾಬಬ್ಲಿ RSS ನಿಷೇಧ ಮಾಡಲಿಕ್ಕಿಲ್ಲ. ಯಾಕೆ ತಾನಾಗಿ ಹೊಂಟಾಗ ತಾನ ಜನರ ಕಣ್ಣಿಂದ ಯುವಕರ ಕಣ್ಣಿಂದ ದೂರ ಸರಿದಾಗ ಕೆಳಗೆ ಬೀಳೋ ಮುಂದೆ ಯಾಕೆ ನಾವು ಕೆಳಗಬೇಕು? ನನ್ನ ಭಾರತ ಮೇಲೆ ತಾನ ಮುರಿದು ಬೀಳಲಿಕ್ಕತ್ತದ. ಇತ್ತೀಚೆಗಂತ ಇದು ಕಾರ್ಪೊರೇಟ್ ಪರಪ್ಪ, ಬಂಡವಾಳಶಾಹಿಗಳ ಪರಪ್ಪ, ಮೊದಲಿತ್ತು ವ್ಯಾಪಾರಿಗಳ ಪರ ಇತ್ತು. ಇವತ್ತು ಕಾರ್ಪೊರೇಟ್ ಪರ ಅದ ಅಂತೇಳಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಹೀಗಾಗಿ RSSನ ನಿಷೇಧ ಮಾಡೋಕ್ಕಿಂತಲೂ ಅದರಸ್ ಅದಕ್ಕೆ ಬಿಟ್ಟು ಅದನ್ನು ಮೇಲಿನ ಮೇಲೆ ಹೇಳ್ಕೋತ ಹೋಗುವಂಥದ್ದು, ಅದರಲ್ಲೂ ವೀರ ಸಾವರ್ಕರ್ ಒಂದು ಹೆಂಗೋ ಒಂದು ವಿಷಯದ ಅವ್ನು ತೊಗೊಂಡು ಮಾತಾಡ್ತಾ ಹೋಗುವಂಥದ್ದು. ಇದನ್ನು ಇವತ್ತು ಭಾಳ ಸುಂದರವಾಗಿ ಕಾಂಗ್ರೆಸ್ಸಿಗರು ಮಾಡ್ತಾಯಿದ್ದಾರೆ. ನಿಷೇಧ ಮಾಡೋಂಗಿಲ್ಲ, ಆದರೆ ಅದು ಟೀಕಾ ಮಾಡೋದು ಬಿಡುವಾಗಿಲ್ಲ. ಅದೇ ಕಾರಣಕ್ಕೆ ಈ RSS ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಕೋಮುಗರೆ ಹಚ್ಚುವಂಥ ಸಂಘಟನೆ ಅನ್ನುವಂಥ ಪ್ರಚಾರ ಮಾಡ್ತಾ ಜನರಿಂದ ದೂರ ಮಾಡುವಂಥ ಕೆಲಸವನ್ನು ಸಹಿತ ಈಗ ಮಾಡ್ತಾಯಿದ್ದಾರೆ. ಆ ದಿಶೆಯಲ್ಲೇ ನಮ್ಮ ಈ ಪ್ರಿಯಾಂಕಾ ಖರ್ಗೆ ಇದ್ದಂಥವ್ರು ಲಾಸ್ಟಿಗೆ ಬಂದು ಇಲ್ಲಪ್ಪ ನನ್ನ ಸಾವರ್ಕರ್ ರಕ್ತ ಅಲ್ಲ, ನಂದು ಅಂಬೇಡ್ಕರ್ ರಕ್ತ ಹೇಳೋ ಮೂಲಕ ಈ RSSಗೆ ನೀವು ಇದ್ದಂಥವ್ರು ಏನಪ್ಪ ಅಂತಂದ್ರೆ ಈ ನಮ್ಮ ಮಧ್ಯದಲ್ಲೇ ಜಗಳ ಹಚ್ಚೋಕೆ ಎದುರಿದ್ದಂಥ ಶಕ್ತಿಗಳು ನೀವು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಏನೂ ಆಗಲಿ, ಈ ಒಂದು RSS ಬ್ಯಾನ್ ಮಾಡೋಗಿದ್ರು ಅವ್ರ ಹೆಸರು ಕೆಡಿಸೋದು ಭಾಳ ಯೋಗ್ಯ ಅನ್ನೋದು ಕಾಂಗ್ರೆಸ್ಸಿನ ಅಭಿಪ್ರಾಯ. ಯಾಕಂದರೆ ಬ್ಯಾನ್ ಹಾಕಿದರೆ ಗೊತ್ತದ ಸಿಡಿದು ನಿಲ್ತದಪ್ಪ, ಅವರು ಸಿಡಿದು ನಿಲ್ತಾರೆ. ಸಹಜವಾಗಿ ಜನಕ್ಕೆ ಸಹಿತ ಈಗ ನೋಡ್ರಿ, ಒಳ್ಳೆ ಸಿನಿಮಾ ಮಾಡಿರ್ತೀವಿ, ಎಲ್ಲ ಮಾಡಿರ್ತೀವಿ, ಅದು ಬಂದ ತಕ್ಷಣ ಮಾರ್ಕೆಟ್ ಆಗೋದಿಲ್ಲ. ಅದನ್ನು ಬ್ಯಾನ್ ಮಾಡಿರಿ ಅಂದ್ರೆ ಎಲ್ಲರೂ ಕೂತರು ಎದಕ್ಕೆ ಬ್ಯಾನ್ ಮಾಡಿರು ಆಟೋಮೆಟಿಕಾಗಿ ಮಂದಿ ಹೋಗ್ತಾರೆ. ಇಲ್ಲಿ ಹಂಗಿಲ್ಲಲ್ಲ, ಬ್ಯಾನ ಮಾಡೋಂಗಿಲ್ಲ. ಈ ತಪ್ಪು ಮಾಡಿದಪ್ಪ ಅಂತ ಹೇಳೋದು, ಗಪ್ಪಿಟ್ಟು ಬಿಡೋದು, ಈ ಕೆಲಸ ಈ ತಂತ್ರವನ್ನು ಇವತ್ತು ಏನಪ್ಪ ಅಂತಂದ್ರೆ ಈ ಕಾಂಗ್ರೆಸ್ ಮಾಡ್ಲಿಕ್ಕತ್ತದ. ಅವ್ರು ಕಿತ್ತಾಗಂಗಿಲ್ಲ, ಅದೇ ಕಾಲಕ್ಕೆ ಅವ್ರು ಜೀವಂತ ಬಿಡೋಂಗಿಲ್ಲ. ನಮ್ಮ ಅಂಡರ್ದಲ್ಲಿ ಇರಬೇಕು ಅವರು ಅನ್ನೋಂಥ ನೆಲೆಗಟ್ಟಿನಲ್ಲಿ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಯಶಸ್ವಿ, ಇವತ್ತು ಕಾಂಗ್ರೆಸ್ಸಿಗರು ಯಶಸ್ವಿ ಆಗ್ತಾ ಇದ್ದಾರೆ. ಯಾಕಂದ್ರೆ BJP ಕಟ್ಟಿ ಹಾಕೋದು ಸುಲಭದ ಮಾತಲ್ಲ, ಬಾಯಿ ಕಟ್ಟಿ ಹಾಕೋದು ಸುಲಭದ ಮಾತಲ್ಲ. ಆದರೆ ಇವತ್ತು ಆ ಕೆಲಸವನ್ನು ಪ್ರಿಯಾಂಕಾ ಖರ್ಗೆ ಮಾಡಿದ್ದಾರೆ, ಮಾಡ್ತಾನೆ ಇದ್ದಾರೆ. ಮತ್ತು ಈಗ ಗೃಹ ಮಂತ್ರಿ ಆಗೋದ್ರಿಂದಾಗಿ ಸಹಜವಾಗಿ ಯಾರನ್ನು ಏನು ಇಡಬೇಕು, ಹೆಂಗಿರಬೇಕು ಅನ್ನೋದನ್ನು ಪೂರ್ತಿಯಾಗಿ ಅಭ್ಯಾಸ ಮಾಡಿದ್ದಾರೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು ಇಲ್ಲಿವರೆಗೆ ಕೇಳಿದಂಥದ್ದು. ಯಾಕಂದ್ರೆ ಪ್ರಿಯಾಂಕಾ ಖರ್ಗೆ ಅದೇ ಕಾಲಕ್ಕೆ ನಮ್ಮ RSSದ ಮುಖಂಡರು, ನಿಮಗೆ ಗೊತ್ತದ ಮೋಹನ್ ಭಾಗವತರು, ಇವ್ರ ಮಧ್ಯೆ ನಡೆದಂಥ ಈ ಏನಪ್ಪ ಸಂಘರ್ಷ, ಅದರಲ್ಲೂ ಮುಖ್ಯವಾಗಿ ದೇಣಿಗೆ ಇವತ್ತು ಪೆಟ್ಟು ಕೊಟ್ಬಿಡ್ತು RSSಗೆ. ಯಾಕಂತಂದ್ರೆ ಈ ದೇಣಿಗೆ ಅಥವಾ ಉದ್ಯೋಗ ಸೃಷ್ಟಿ ಮಾಡದಿದ್ದು ರಾಮನ ದೇಣಿಗೆ ಎಲ್ಲಿ ಹೋದು ಹಾಗೆ ಅನ್ನುವಂಥ ಪ್ರಶ್ನೆಗಳು. ಅದ್ರ ಜೊತೆಗೆ ಜಂಜಿ ಇವತ್ತು ಪ್ರಶ್ನೆ ಮಾಡ್ತದೆ. ಅದು ಒಂದು ಇವತ್ತು RSS ಸಂಘಟನೆ ಅಷ್ಟಕ್ಕೆ ಒಂದು ಗಟ್ಟಿಗೊಂಡಂಥ ಸಂಘಟನೆ ಆಗ್ಯದ. ಇವೆಲ್ಲ ಕುಡ್ಕೊಂಡು ಇವತ್ತು ಪ್ರಶ್ನೆ ಮಾಡ್ತಿದ್ದಾರೆ. ನಿಷೇಧ ಯಾಕೆ ಮಾಡೋಣ್ರಿ? ನೀವು ನಿಮ್ಮಷ್ಟಕ್ಕೆ ನೀವು ಹಿಂದೆ ಸೇರ್ತಾ ಇದ್ದೀರಿ, ಅದಕ್ಕೆ ನಾವು ತಿರುಗಿಡಿಸೋದಿಲ್ಲ ಅನ್ನೋಂಥ ನಿರ್ಧಾರಕ್ಕೆ ಬಂದಿದ್ದರಿಂದಾಗೆ ಕಾಂಗ್ರೆಸ್ ಮಾತ್ರ RSSಗೆ ನೋಂದಣಿ ಮಾಡಿಸ್ರಿ ಲೆಕ್ಕಪತ್ರ ಸರಿಯಾಗಿಡ್ರಿ ಅಂತ ಕೇಳ್ತಾ ಇದೆ. ಇದು ಒಳ್ಳೆಯ ಮ್ಯಾಟ್ರ್ ಆಗ್ಬೋದು ಮುಂಬರುವ ಎಲೆಕ್ಷನ್ದಲ್ಲಿ ಅಂತ ಹೇಳ್ತಾ, ಏನೋ ಆಗಲಿ ಹೋರಾಟ ಮಾಡೋ ಪ್ರವೃತ್ತಿಯ ಈ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು RSSನ್ನು ಎದುರು ಹಾಕ್ಕೊಂಡು ಸರಿ ಮಾಡಿದ್ರು ತಪ್ಪು ಮಾಡಿದ್ರು ಅನ್ನೋದನ್ನು ಇತಿಹಾಸ ಡಿಸೈಡ್ ಮಾಡ್ಬೋದು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಅಧಿಸಿದ್ದಾರೆ ಎಂದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ.
ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.